ಆಟೋ ದರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನ ಈಸ್ಟ್ ಟ್ರಾಫಿಕ್ DCP ಕಚೇರಿಯಲ್ಲಿ ಇವತ್ತು ಸಭೆ ಕೂಡ ನಡೆಯಿತು. ಸಭೆಯಲ್ಲಿ ಆಟೋ ಚಾಲಕರ ಮುಖಂಡರು, RTO ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ಓಲಾ ಊಬರ್ನ ಸಂಸ್ಥೆಯ ಮುಖಂಡರು ಕೂಡ ಭಾಗಿಯಾಗಿದ್ದರು. ಅದು ಸಂಬಂಧಪಟ್ಟಂತೆ ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳಾಯಿತು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಓಲಾ ಊಬರ್ ಏನು ಮಾಲೀಕರ ಸಂಘದ ಅಧ್ಯಕ್ಷ ಅಂತ ತನ್ವೀರ್ ಪಾಷಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಕೇಳೋಣ. ಸರ್, ಸಭೆಯ ಉದ್ದೇಶ ಏನಾಗಿತ್ತು, ಏನೆಲ್ಲ ಚರ್ಚೆ ಆಯಿತು? ಸಭೆಯ ಉದ್ದೇಶ ಆಟೋ ದರ ಪರಿಷ್ಕರಣೆ. ಆಟೋ ದರ ಪರಿಷ್ಕರಣೆ ಆಗಲೇಬೇಕು. ಈಗಾಗಲೇ ಆಗಿ 2-3 ವರ್ಷ ಆಗೋಯ್ತು. ತಿರ್ಗಾ ದರ ಪರಿಷ್ಕರಣೆ ಆಗಿಲ್ಲ. 3 ವರ್ಷದಲ್ಲಿ ಹಾಲಿನ ದರಗಳು ಒಂದು 30ರಷ್ಟು ಜಾಸ್ತಿ ಆಗಿ 3 ಪಟ್ಟು ಜಾಸ್ತಿ ಆಯಿತು. ಮನೆ ಬಾಡಿಗೆಗಳು 3 ಪಟ್ಟು ಜಾಸ್ತಿ ಆಗೋದು. ಪ್ರತಿಯೊಬ್ಬರು ಆಯಾ ಸಮಯಕ್ಕೆ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡ್ರೆ ನಾವು ಜೀವನ ಮಾಡೋಕ್ಕೆ ಏನೇನೆಲ್ಲ ಬೇಕೋ ಅದೆಲ್ಲ ದರ ಏರ್ತಾನೇ ಇದೆ. ಆದರೆ ನಮ್ಮದು 3 ವರ್ಷಕ್ಕೊಂದ್ಸತಿ 2 ವರ್ಷಕ್ಕೊಂದ್ಸತಿ ಸರ್ಕಾರನೇ ಕರೆದು ದರ ಹೆಚ್ಚಳೇ ಮಾಡಲ್ಲ. ನಾವು ಮನವಿ ಮಾಡಬೇಕು, ಹೋರಾಟ ಮಾಡಬೇಕು, ಕೈಕಾಲು ಹಿಡಿಬೇಕು. ಇಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ನಾವು ಜೀವನ ಮಾಡ್ತಾ ಇದ್ದೀವಿ. ದಿನಬಳಕೆ ಪದಾರ್ಥಗಳ ದರ, ಇಂಧನದ ದರ, ಗ್ಯಾಸು, ವಾಹನಗಳ ದರ ಪ್ರತಿಯೊಂದು ಹೆಚ್ಚಾಗ್ತಾನೇ ಇದೆ. ಇದಕ್ಕೆ ನಾವು ದರ ಪರಿಷ್ಕರಣೆ ಮಾಡಿ ಅಂತಲೇ ಮನವಿ ಮಾಡಿದ್ದೇವೆ. ಪಾಸಿಟಿವ್ ರೆಸ್ಪಾನ್ಸು ಇದೆ. ಅತಿ ಶೀಘ್ರದಲ್ಲೇ ಇನ್ನೊಂದು 10-15 ದಿನದೊಳಗಡೆ ಪರಿಷ್ಕರಣೆಯಾಗಿ ದರ ಬರುತ್ತೆ. ಯಾಕಂದರೆ ಎಲ್ಲರೂ ಒಮ್ಮತದಿಂದ ನಾವು ಒಪ್ಪಿಗೆಯನ್ನು ಸೂಚಿಸಿದ್ದೇವೆ ದರ ಪರಿಷ್ಕರಣೆ ಆಗಲಿ ಅಂತ. ಆದರೆ ನಾವು ಅಧಿಕಾರಿಗಳಿಗೆ ಕೆಲವೊಂದು ಖಡಕ್ ಆದಂಥ ಸೂಚನೆಗಳನ್ನು ಸಹ ಕೊಟ್ಟಿದ್ದೇವೆ. ದರ ಪರಿಷ್ಕರಣೆ ಆದರೆ ಮೀಟರ್ನ ಕ್ಯಾಲಿಬ್ರೇಷನ್ ಆಗಬೇಕು, ಹೊಸ ದರಗಳ ಜೊತೆ ಸೀಲ್ ಆಗಬೇಕು. ಕ್ಯಾಲಿಬ್ರೇಷನ್ ಡಿಪಾರ್ಟ್ಮೆಂಟು ವಾಹನಗಳನ್ನ ತಪಾಸಣೆ ಮಾಡಬೇಕು. ಟ್ರಾಫಿಕ್ನವರು ಮೀಟರ್ ಕೊಟ್ಟಿರೋದೇನಕ್ಕೆ, ಆಟೋಗೆ ಪರ್ಮಿಟ್ ಕೊಟ್ಟಿರೋದೇನಕ್ಕೆ, ಈ ಪ್ರಾಧಿಕಾರ ಇರೋದೇನಕ್ಕೆ, ಮೀಟರ್ ಮತ್ತು ಪರ್ಮಿಟ್ನ ಒಂದು ನಿಗಾ ವಹಿಸೋದಿಕ್ಕೆ, ಇದರ ಒಂದು ಸಮತೋಲನ ಕಾಪಾಡೋದಿಕ್ಕೆ. ಇವತ್ತು ಅಗ್ರಿಗೇಟರ್ ಕಂಪ್ನಿಗಳು ಇದ್ರದ್ದು ಯಾವುದು ಲೆಕ್ಕಕ್ಕೆ ಇಟ್ಕೊಳ್ದಲೆ ಯಾವುದೋ ಮೊಬೈಲಲ್ಲಿ ಮೀಟರ್ ತೋರಿಸ್ಕೊಂಡು ಡ್ಯೂಟಿ ಮಾಡಿದ್ರೆ ಈ ಪ್ರಾಧಿಕಾರಕ್ಕೂ ಬೆಲೆ ಇಲ್ಲ, ಈ ಪರಿಷ್ಕರಣೆಗೂ ಬೆಲೆ ಇಲ್ಲ, ಸರ್ಕಾರಕ್ಕೂ ಇಲ್ಲ, ಸಂವಿಧಾನಕ್ಕೂ ಬೆಲೆ ಇಲ್ಲ ನಿಮಗೆ ಅಂತ ಇವತ್ತು ಅಧಿಕಾರಿಗಳಿಗೆ ಮನದಟ್ಟು ಮಾಡಿಕೊಟ್ಟಿದ್ದೇವೆ. ಎಚ್ಚರಿಕೆಯನ್ನು ಸಹ ಸೂಚಿಸಿದ್ದೇವೆ. ನೀವು ಮೀಟರ್ ಹಾಕೊಂಡು ಓಡಿಸುವಂಥ ಒಂದು ಪಂಕ್ತಿಗೆ ಬರಬೇಕು. ನೀವು ಪ್ರೆಸ್ ಸ್ಟೇಟ್ಮೆಂಟ್ ಕೊಡಿ, ಸಾರ್ವಜನಿಕರಲ್ಲೂ ಮನವಿ ಮಾಡ್ಕೊಳ್ಳಿ, ಚಾಲಕರಿಗೆ ಎಚ್ಚರಿಕೆ ಹೇಳಿ. ಮೀಟರ್ ಹಾಕೊಂಡು ಓಡಿಸ್ಲಿಲ್ಲ ಅಂದರೆ ಸೀಸ್ ಮಾಡ್ತೀವಿ ಅನ್ಬೇಕು. ಆವಾಗ ಅಗ್ರಿಗೇಟರ್ಗೆ ನಾವು ತಲೆ ಬಗ್ಸೋವಂಥದ್ದು ಇರಲ್ಲ. ಅಗ್ರಿಗೇಟರ್ಗಳಿಗೆ ಕಡಿವಾಣ ಹಾಕಲೇಬೇಕು. ಇಲ್ಲ ಅಂದರೆ ಅವ್ರ ಮನಸೋ ಇಚ್ಛೆ 50 ರೂಪಾಯಿ, 60 ರೂಪಾಯಿ, 40 ರೂಪಾಯಿ ಈ ರೀತಿ ದರಗಳಾಗ್ತಾರೆ. ಅದನ್ನು ಕೇಳೋರು ಯಾರು? ಪ್ರಾಧಿಕಾರಕ್ಕೆ ಬೆಲೆ ಇರಬೇಕು, ಸರ್ಕಾರಕ್ಕೆ, ಕಾನೂನಿಗೆ, ಸಂವಿಧಾನಕ್ಕೆ ಬೆಲೆ ಬೇಕು. ಅಂದರೆ ಇವರು ದರ ಪರಿಷ್ಕರಣೆ ಆದ ನಂತರ ಇವರ ಜವಾಬ್ದಾರಿಯುತ ಕೆಲಸ ಕಾರ್ಯಗಳು, ಕಾರ್ಯಾಚರಣೆಗಳನ್ನ ಆಯಾ ಸಮಯಕ್ಕೆ ಮೆಟ್ರಾಲಜಿ, ಸಾರಿಗೆ, ಟ್ರಾಫಿಕ್ 3 ಜನನೂ ಮಾಡಬೇಕಾಗತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಯಾತ್ರಿಯ ರುದ್ರಮೂರ್ತಿಯವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಕೂಡ ಕೇಳೋಣ. ಸರ್, ಎಷ್ಟು ಪ್ರೈಸ್ ಹೈಕ್ ಮಾಡಬೇಕಂತ ಹೇಳ್ಬಿಟ್ಟು ಚರ್ಚೆ ಆಯಿತು? ಸರ್, ಅದಕ್ಕೆ ಮಿನಿಮಮ್ ಈಗ 30 ರೂಪಾಯಿ ಇದೆ, ಅದನ್ನು 40 ರೂಪಾಯಿಗೆ ಮಾಡಬೇಕು. ಮತ್ತು ಪರ್ ಕಿಲೋಮೀಟರ್ 15 ರೂಪಾಯಿ ಇದೆ, 20 ರೂಪಾಯಿ ಮಾಡಬೇಕು ಅಂತ. ಯಾಕಂದರೆ 2021ರಲ್ಲೇ ಆಗಿದ್ದು ನಮಗೆ ಡಿಸೆಂಬರ್ ಫಸ್ಟಿಗೆ. 21 ಈಗ 25 ಅಂದರೆ 4 ವರ್ಷ ಆಗ್ತಾ ಬಂತು. ಹಾಗಾಗಿ ನಾವು ಅವಾಲಿಂದ ಕೇಳ್ತೀವಿ, 23ರಿಂದ ಕೇಳ್ತಾ ಇದ್ದೀವಿ. ಈಗಾಗಲೇ 3 ಜಿಲ್ಲೆಗಳಲ್ಲಿ ಆಗಿದೆ. ಇದು ಶಿವಮೊಗ್ಗ, ಮಂಗಳೂರು, ಉಡುಪಿಲೆಲ್ಲ 40 ರೂಪಾಯಿ 20 ರೂಪಾಯಿ ಆಗಿ ಅಲ್ಲೇ 1.5 ವರ್ಷ ಆಗಿದೆ. 2023ರಲ್ಲೇ ಆಗಿದೆ. ಹಾಗಾಗಿ ನಾವು ಇಲ್ಲಿ ಜಾರಿ ಮಾಡಬೇಕು ಅಂತ ನಾವು ಈ ಹೊಸ ಸರ್ಕಾರ ಬಂದಾಗಿಂದನೂ ಕೊಟ್ಟಿದ್ದೀವಿ. ಈಗ ಇವತ್ತು ಮೀಟಿಂಗ್ ಆಗಿದೆ, ಜಾರಿಯಾಗಲಿ. ಮತ್ತು ಇನ್ನೊಂದು ಮುಖ್ಯವಾಗಿ ನಾವು ಏನು ಹೇಳಿದ್ದೀವಿ, ಜನರಿಗೆ ತುಂಬ ಹರಾಸ್ಮೆಂಟ್ ಆಗ್ತಿದೆ. ಆಟೋಗಳು ಎಷ್ಟೋ ಇರ್ತವೆ, ಕರೆದ್ರೆ ಬರೋಲ್ಲ. ಮೀಟ್ರ್ ಮೇಲೆ ಓಡೋವಂಥ ಆಟೋಗಳು ಮೀಟ್ರ್ ಹಾಕೊಂಡು ಹೋಗಬೇಕು ಅನ್ನೋದು ಒತ್ತಿ ಹೇಳಿದ್ದೀವಿ. ಎಲ್ಲ ಆಟೋಗಳು ಮೀಟ್ರ್ ಕ್ಯಾಲಿಬ್ರೇಷನ್ ಆಗಬೇಕು, ಎಲ್ಲರೂ ಮೀಟ್ರಲ್ಲೇ ಹೋಗಬೇಕು. ಆಪ್ ಕಂಪನಿ ಇರ್ಬೋದು, ಬುಕ್ಕಿಂಗ್ ಸಿಗುತ್ತೆ, ಬುಕ್ಕಿಂಗ್ ಆದಮೇಲೆ ಮೀಟ್ರ್ ಹಾಕೊಂಡು ಹೋಗಿ ಓಡಿಸೋವಂಥ ನಿಯಮ ತರಬೇಕು ಅಂತಲೇ ಒತ್ತಾಯ ಮಾಡಿದ್ವಿ. ಮತ್ತು ಬೇರೆ ಅಗ್ರಿಗೇಟರ್ಗಳು, ಸಂಸ್ಥೆಗಳು ಏನು ಪ್ರೈಸ್ ನಿಗದಿ ಮಾಡಿದ್ದಾರೆ, ನೀವು ನಮ್ಮ ಯಾತ್ರೆಯಲ್ಲಿ ನಿಗದಿ ಮಾಡಿರೋದನ್ನು ನೋಡಿ, ಈ ಬೇರೆ ಆ್ಯಪ್ಗಳು ಮಾಡಿರುವಂಥ ಅವ್ಯವಹಾರಗಳನ್ನು ನೋಡಿ ನಾವು ಮತ್ತು ರುದ್ರಮೂರ್ತಿಯವರು 2022ರಲ್ಲಿ ನಂದನ್ ನೀಲಕೇಣಿ ಅವರ ಸಹಾಯದಿಂದ ನಾವು ನಮ್ಮ ಯಾತ್ರೆ ಆ್ಯಪ್ನ ಕ್ರಿಯೇಟ್ ಮಾಡಿದ್ದು. ಇದರಲ್ಲಿ ಸರ್ಕಾರ ಏನು ನಿಗದಿ ಮಾಡಿದೆ ಅದೇ ಪ್ರೈಸ್ ಇರಬೇಕು ಅಂತ ನಾವು ಮಾಡಿರೋದು. ಮತ್ತು ಪಿಕಪ್ ಚಾರ್ಜ್, ಎಲ್ಲೋ ಡ್ರೈ ಮೈಲೇಜ್ ಅಂದರೆ 1-1.5 ಕಿಲೋಮೀಟರ್ ಹೋದಾಗ ಆ ಚಾಲಕನಿಗೆ ಕಿಲೋಮೀಟರ್ಗೆ ಒಂದು 5-6 ರೂಪಾಯಿ ಸಿಗಬೇಕು ಅಂತ 10 ರೂಪಾಯಿ ಮಿನಿಮಮ್ ಅಂತ ಮಾಡಿದ್ದೀವಿ. ಈ ಪ್ರೈಸ್ನ ಬಿಟ್ಟು ನಾವು ಹೆಚ್ಚಿಗೆ ನಮ್ಮ ಯಾತ್ರೆಯಿಂದ ತಗೊಳ್ತಾ ಇಲ್ಲ. ಬೇರೆ ಅಗ್ರಿಗೇಟರ್ ಸಂಸ್ಥೆಗಿನ ಉತ್ತಮವಾಗಿದೆ. ಏನಾದರೂ ಟಿಪ್ಸ್ ಕೊಡಬೇಕು ಅಂದರೆ ಯಾರು ಆ ಕಸ್ಟಮರ್ ಆ ಟಿಪ್ಸ್ ಕೊಡ್ಬೋದು, ಅಷ್ಟೇ ಬಿಟ್ಟರೆ ಅದು ಏನು ನಿಗದಿ ಇಲ್ಲ, ಇದೇ ಮಾಡಬೇಕು ಅನ್ನೋದು ಇಲ್ಲ. ಇದಿಷ್ಟು ಆಟೋ ಚಾಲಕರ ಸಭೆಯಲ್ಲಿ ಈಗ ತೀರ್ಮಾನ ಆಗಿದೆ. ಇನ್ನು 1 ವಾರಗಳ ಕಾಲ ಏನು ಅವರಿಗೆ ಅವಕಾಶವನ್ನು ಕೂಡ ಕೊಡಲಾಗಿದೆ. ಇದೆಲ್ಲವನ್ನು ಕೂಡ ಚರ್ಚಿಸಿ ಜಿಲ್ಲಾಧಿಕಾರಿಗಳು ಒಂದು ಸೂಕ್ತವಾದಂಥ ದರವನ್ನು ನಿಗದಿ ಮಾಡ್ತಾರೆ ಅನ್ನೋದು ಸಭೆಯಲ್ಲಿ ತೀರ್ಮಾನ ಆಗಿದೆ. ಕ್ಯಾಮ್ರಾಮನ್ ಶೇರ್ ಜೊತೆ ಮಲನಳ್ಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.